Hi, hello, dear students. Welcome to my English class. It is 10th English textbook, supplement reading first, the lesson of Narayanpur incident. This lesson is written by ಶಶಿ ದೇಶಪಾಂಡೆ. ವಿದ್ಯಾರ್ಥಿಗಳೇ, ನಾವೀಗ ಕಲೀಲಿಕ್ಕೆ ತಿಳಿದುಕೊಳ್ಳಲಿಕ್ಕೆ ಹೋಗ್ತಾ ಇರೋದು ಯಾವ್ದಪ್ಪ ಅಂದ್ರೆ 10ನೇ ತರಗತಿ ಇಂಗ್ಲಿಷ್ ಪಠ್ಯ ಪುಸ್ತಕದ ಸಪ್ಲಿಮೆಂಟ್ ರೀಡಿಂಗ್ ದ ಮೊದಲನೇ ಪಾಠ ಯಾವ್ದಪ್ಪ ಅಂದ್ರೆ ನಾರಾಯಣಪುರ ಇನ್ಸಿಡೆಂಟ್. ನಾರಾಯಣಪುರ ಎಂಬ ಊರಿನಲ್ಲಿ ಒಂದು ಘಟನೆ ನಡೀತು. ಇನ್ಸಿಡೆಂಟ್ ಅಂದ್ರೆ ಘಟನೆ, ಎವೆಂಟ್. ಈ ಪಾಠವನ್ನು ಬರೆದಾರ ಯಾರಪ್ಪ ಅಂದ್ರೆ ಶಶಿ ದೇಶಪಾಂಡೆ. Narayanpur incident. It is the 10th English textbook supplement reading first. The lesson of Narayanpur incident. Incident ಅಂದ್ರೆ ಘಟನೆ. ನಾರಾಯಣಪುರ ಎಂಬ ಊರಿನಲ್ಲಿ ಒಂದು ಘಟನೆ ನಡೀತಿದೆ ಅಂದ್ರೆ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂಗ. ಇಟ್ ಈಸ್ ದ ಮೂಮೆಂಟ್ ಆಫ್ ಫ್ರೀಡಮ್, ಇಂಡಿಯನ್ ಫ್ರೀಡಮ್. ಸೊ ದಿಸ್ ಲೆಸನ್ ಇಸ್ ರಿಟನ್ ಬೈ ಶಶಿ ದೇಶಪಾಂಡೆ. ಈ ಪಾಠವನ್ನು ಯಾರು ಬರ್ದಾರಪ್ಪ ಅಂದ್ರೆ ಶಶಿ ದೇಶಪಾಂಡೆ ಅವರು ಬರ್ದಾರ. ಅಂದ್ರೆ ಮೊದಲಿಗೆ ನಾವು ಏನ್ ತಿಳ್ಕೊಳ್ಳಪ್ಪ ಅಂದ್ರೆ ಇಂಟ್ರೊಡಕ್ಷನ್. ಈ ಪಾಠದ ಪೀಠಿಕೆಯನ್ನ, ಇಂಟ್ರೊಡಕ್ಷನ್ ಪೀಠಿಕೆ, ಪೂರ್ವ ಪರಿಚಯ. The year is 1942, the time of the Quit India movement. A teacher in a small town, a follower of Gandhiji, has been arrested. His elder son, 18-year-old Mohan, and his college friends, including Suman, believe in a different form of resistance to the British. His younger son, Babu, aged 13, and daughter Manju, 2 years younger, are also keen to participate in the struggle against the British government. It is the time of 1942 ಕ್ವಿಟ್ ಇಂಡಿಯಾ ಮೂಮೆಂಟ್. ಅಂದ್ರೆ ಇಲ್ಲಿ 1942ರ ಸಮಯ ಅಂದ್ರೆ 1942ನೇ ಇಸ್ವಿಯಲ್ಲಿ ನಡೆದಂತ ಘಟನೆ. ಯಾವ ಊರಾಗ ನಡೀತದಪ್ಪ? ನಾರಾಯಣಪುರ ಎಂಬ ಊರಿನಲ್ಲಿ ಇನ್ಸಿಡೆಂಟ್ ಅಂತ ಘಟನೆ ನಡೀತೈತಿ. ದ ಟೈಮ್ ಆಫ್ ಕ್ವಿಟ್ ಇಂಡಿಯಾ ಮೂಮೆಂಟ್ ಯಾವ ಘಟನೆ ನಡೀತದಪ್ಪ ಅಂದ್ರೆ ದ ಟೈಮ್ ಆಫ್ ಕ್ವಿಟ್ ಇಂಡಿಯಾ ಮೂಮೆಂಟ್ ಅಂದ್ರೆ ಭಾರತ ಬಿಟ್ಟು ತೊಲಗಿ ಚಳವಳಿಯ ನಡೀತಿರ್ತೈತಿ 1942ರಲ್ಲಿ ಅಂದ್ರೆ ನಾರಾಯಣಪುರ ಎಂಬ ಊರಿನಲ್ಲಿ. ಆ ಟೀಚರ್ ಆ ನಾರಾಯಣಪುರ ಎಂಬ ಊರಿನಲ್ಲಿ ಒಂದು ಆ ನಾರಾಯಣಪುರ ಇಟ್ ಇಸ್ ಅ ಸ್ಮಾಲ್ ಟೌನ್. ಇಟ್ ಇಸ್ ಅ ಸ್ಮಾಲ್ ಟೌನ್, ಅದೊಂದು ಚಿಕ್ಕದಾದಂತ ಒಂದು ಊರು. ದೇರ್ ಈಸ್ ಟೀಚರ್, ಅಲ್ಲಿ ಯಾರು ಇರ್ತಾರಪ್ಪ? ಟೀಚರ್ಸ್ ಫ್ಯಾಮಿಲಿ ಇರ್ತದೆ. ದೇರ್ ಇಸ್ ಟೀಚರ್ಸ್ ಫ್ಯಾಮಿಲಿ. ದ್ಯಾಟ್ ಟೀಚರ್ ಹ್ಯಾಸ್ 3 ಚಿಲ್ಡ್ರನ್. ದ್ಯಾಟ್ ಟೀಚರ್ ಹ್ಯಾಸ್ 3 ಚಿಲ್ಡ್ರನ್. ಆ ಟೀಚರ್ಗೆ 3 ಮಂದಿ ಮಕ್ಕಳು ಇರ್ತಾರ. ನೋಡ್ರಿ, ಅ ಫಾಲೋವರ್ ಆಫ್ ಗಾಂಧೀಜಿ. ದ್ಯಾಟ್ ಟೀಚರ್ ವಾಸ್ ಅ ಫಾಲೋವರ್ ಆಫ್ ಗಾಂಧೀಜಿ. ಅವರು ಏನಪ್ಪಾ ಅಂದ್ರೆ ಫಾಲೋವರ್ ಆಫ್ ಗಾಂಧೀಜಿ, ಗಾಂಧೀಜಿಯ ಫಾಲೋವರ್ ಅಂದ್ರೆ ಅನುಯಾಯಿ ಆಗಿರ್ತಾರ, ಅಭಿಮಾನಿ ಆಗಿರ್ತಾರೆ, ಗಾಂಧೀಜಿಯವರ ಅಭಿಮಾನಿ. ದ ಟೀಚರ್ ಹ್ಯಾಸ್ ಬಿನ್ ಅರೆಸ್ಟೆಡ್. ಆ ಟೀಚರ್ ಯಾಕಪ್ಪ ಅಂದ್ರೆ ಹ್ಯಾಸ್ ಬಿನ್ ಅರೆಸ್ಟೆಡ್ ಅಂದ್ರೆ ಬಂಧಿಸಲ್ಪಡುತ್ತಾರೆ. ಆ ಶಿಕ್ಷಕರು ನಾರಾಯಣಪುರ ಎಂಬ ಊರಿನಲ್ಲಿರುವಂತ ಚಿಕ್ಕ ಊರಿನಲ್ಲಿರುವಂತ ಟೀಚರು ಬಂಧಿಸಲ್ಪಡುತ್ತಾರೆ. ಈಸ್ ಎಲ್ಡರ್ ಸನ್ 18-year-old. ಟೀಚರ್ಗೆ ಒಬ್ಬ ದೊಡ್ಡ ಮಗ ಇರ್ತಾನ, ಅವನ ಹೆಸರ ಮೋಹನ, ಅವನಿಗೆ 18 ವರ್ಷ. ಅಂಡ್ ಹೀಸ್ ಕಾಲೇಜ್ ಫ್ರೆಂಡ್ಸ್ ಇನ್ಕ್ಲೂಡಿಂಗ್ ಸುಮನ್. ಮೋಹನ್ಗೆ ಹಲವಾರು ಕಾಲೇಜಿನ ಗೆಳೆಯರಿರ್ತಾರೆ, ಅದ್ರೊಳಗೆ ಯಾರಪ್ಪ ಅಂದ್ರೆ ಸುಮನ್ ಒಬ್ಬ ಇರ್ತಾನ. ಬಿಲೀವ್ ಇನ್ ಅ ಡಿಫ್ರೆಂಟ್ ಫಾರ್ಮ್ ಆಫ್ ರೆಸಿಸ್ಟೆನ್ಸ್ ಟು ದ ಬ್ರಿಟಿಷ್. ಬ್ರಿಟಿಷರ ವಿರುದ್ಧ ಬೇರೆ ಬೇರೆ ತರನಾದಂತ ಚಳವಳಿಗಳನ್ನ ಹಮ್ಕೋತಿರ್ತಾನ ಮೋಹನ, ಸುಮನ. ಹಿಂಗ್ ಬೇರೆ ಬೇರೆ ವಿದ್ಯಾರ್ಥಿಗಳು ಕಾಲೇಜ್ ಫ್ರೆಂಡ್ಸ್ ಇರ್ತಾರ ಮೋಹನಗ, ಅದ್ರೊಳಗೆ ಸುಮನ್ ಒಬ್ಬವ. ಬಿಲೀವ್ ಅಂದ್ರೆ ನಂಬುದು, ಇನ್ನು ಡಿಫ್ರೆಂಟ್ ಅಂದ್ರೆ ಬೇರೆ ಬೇರೆ ತರದಂತ ರೆಸಿಸ್ಟೆನ್ಸ್ ಅಂದ್ರೆ ಪ್ರತಿಭಟನೆ, ಬ್ರಿಟಿಷರ ವಿರುದ್ಧ ಚಳವಳಿಗಳನ್ನ ಹಾಕೊಳ್ಳಿಕ್ಕೆ, ಮೂವ್ಮೆಂಟ್ಗಳನ್ನ ಹಾಕೊಳ್ಳಿಕ್ಕೆ, ಪ್ರತಿಭಟನೆಗಳನ್ನ ಹಾಕೊಳ್ಳಿಕ್ಕೆ ಬ್ರಿಟಿಷರ ವಿರುದ್ಧ ಅದ್ರೊಳಗೆ ಭಾಗವಹಿಸ್ತಿರ್ತಾರ ಮೋಹನ ಸುಮನ ಟು ದ ಬ್ರಿಟಿಷರ ವಿರುದ್ಧ. ಈಸ್ ಯಂಗರ್ ಸನ್ ಬಾಬು, ಏಜ್ 13. ಆ ಟೀಚರ್ಗೆ ಇನ್ನೊಬ್ಬ ಮಗ ಇರ್ತಾನ, ಮೋಹನ್ ಅಲ್ದ ಇನ್ನೊಬ್ಬ ಮಗ ಇರ್ತಾನೆ, ಯಾರಪ್ಪ ಅಂದ್ರೆ ಬಾಬು ಅಂತೇಳಿ, ಅವಂಗ 13 ವರ್ಷ. ಈಸ್ ಯಂಗರ್ ಸನ್. ಡಾಟರ್ ಮಂಜುಳಾ. ಮತ್ತೆ ದ್ಯಾಟ್ ಟೀಚರ್ ಹ್ಯಾಸ್ ಡಾಟರ್, ಆಸ್ ಎ ಡಾಟರ್ ಮಂಜುಳಾ. ಸಿ ವಾಸ್ ಕಾರ್ಡ್ ದ ನೇಮ್ ಆಫ್ ಮಂಜುಳಾ. ಅದು ಪ್ರೀತಿಯಿಂದ affectionately, and her family members affectionately called her Manjula, but called her as Manju affectionately. 2 years younger ಅಂದ್ರೆ ಮಂಜುಳಾ ಎಷ್ಟು ವರ್ಷಪ್ಪ ಅಂದ್ರೆ 11 ವರ್ಷ. ಮೋಹನ್ಗೆ 18 ವರ್ಷ, ಬಾಬುಗೆ 13 ವರ್ಷ, ಮಂಜುಳಾಗ 11 ವರ್ಷ. 2 years younger ಅಂದ್ರೆ she was 2 years younger than ಬಾಬು. ಮಂಜುಳಾ was 2 years younger than ಬಾಬು. ಬಾಬುಗ 13 ವರ್ಷ, ಮಂಜುಳಾಗ 11 ವರ್ಷ, ಮೋಹನ್ಗ 18 ವರ್ಷ. ಅಂದ್ರೆ ಮೋಹನ್, ಬಾಬು ಅಂಡ್ ಮಂಜುಳಾ ಆರ್ ಆಲ್ಸೋ ವಿತ್ ಇನ್ಕ್ಲೂಡಿಂಗ್ ಸುಮನ್ ಆರ್ ಆಲ್ಸೋ ಕೀನ್ ಟು ಪಾರ್ಟಿಸಿಪೇಟ್ ಇನ್ ದ ಸ್ಟ್ರಗಲ್ ಅಗೇನ್ಸ್ಟ್ ದ ಬ್ರಿಟಿಷ್. ಬ್ರಿಟಿಷರ ವಿರುದ್ಧ, ಅಗೇನ್ಸ್ಟ್ ಅಂದ್ರೆ ಅಪೋಸಿಟ್, ವಿರುದ್ಧ, ಬ್ರಿಟಿಷರ ವಿರುದ್ಧ ದ ಸ್ಟ್ರಗಲ್, ಹೋರಾಟ ಮಾಡಲಿಕ್ಕೆ, ಭಾಗವಹಿಸಲಿಕ್ಕೆ ಕೀನ್ ಹೊಂದಿರ್ತಾರ, ಅಂದ್ರೆ ಉತ್ಸಾಹ ಹೊಂದಿರ್ತಾರೆ. ಎಂತೂಜಿಸಮ್, ಕೀನ್ ಅಂದ್ರೆ ಎಂತೂಜಿಸಮ್, ಉತ್ಸಾಹ ಹೊಂದಿರ್ತಾರೆ. ಪಾರ್ಟಿಸಿಪೇಟ್ ಅಂದ್ರೆ ಭಾಗವಹಿಸುವುದು, ಸ್ಟ್ರಗಲ್ ಅಂದ್ರೆ ಹೋರಾಟ. ಅಂದ್ರೆ ಮೋಹನ, ಬಾಬು
ಮಂಜುಳಾ ಆ್ಯಂಡ್ ಮೋಹನನ ಕಾಲೇಜ್ ಫ್ರೆಂಡ್ ಯಾರು ಸುಮನ್. ಇವರನ್ನ ಉಳಿದಂತ ಗೆಳೆಯರು ಇರ್ತಾರೆ, ಅವರೆಲ್ಲ ಏನ್ ಮಾಡ್ತಾರಪ್ಪ ಅಂದ್ರೆ ಆರ್ ಆಲ್ಸೋ ಕೀನ್ ಟು ಪಾರ್ಟಿಸಿಪೇಟ್ ಇನ್ ದ ಸ್ಟ್ರಗಲ್ ಅಗೇನ್ಸ್ಟ್ ಬ್ರಿಟಿಷರ ವಿರುದ್ಧ ಚಳುವಳಿಗಳನ್ನ, ಮೂಮೆಂಟ್ಸ್ಗಳನ್ನ, ಪ್ರೊಟೆಸ್ಟ್ಗಳನ್ನ, ರೆಸಿಸ್ಟೆನ್ಸ್ಗಳನ್ನ ಇವುಗಳನ್ನ ಹಾಕೊಳ್ಳಿಕ್ಕೆ, ಭಾಗವಹಿಸಲಿಕ್ಕೆ ಉತ್ಸಾಹ ಹೊಂದಿರ್ತಾರ ಮೋಹನ, ಬಾಬು, ಸುಮನ, ಮಂಜುಳಾ. ಈ ಪಾಠದ ಮೊದಲನೇ ಪ್ಯಾರಾಗ್ರಾಫ್. ಫಸ್ಟ್, ಆರ್ ಯು ಕಮಿಂಗ್ ಮಂಜು, ಬಾಬು ಆಸ್ಕ್ಡ್. ಕಮಿಂಗ್ ವೇರ್, said Manju. Even as the brother and sister were talking, they heard magical words. They are coming, they are coming. The children, like others, rushed out, heedless of the rain. Policemen now appeared all along the road. Some of them walked in front of the students, some by their sides, but the students marched as if the police did not exist. They walked in complete silence. There were no slogans, there were no shouts, there were just the shuffle of feet, the drip of rain, and a low murmur from the watching crowd. ವಿದ್ಯಾರ್ಥಿಗಳೇ, ನಾವಿಲ್ಲಿ ಕೇಳಲಿಕ್ಕೆ ಹೋಗ್ತಾ ಇರೋದೇನಪ್ಪ ಅಂದ್ರೆ ಮೊದಲೇ ಪ್ಯಾರಾಗ್ರಾಫ್. ಯಾವ ಪಾಠ ಬಂದ್ರೆ ನಾರಾಯಣಪುರ ಇನ್ಸಿಡೆಂಟ್. ಈ ಪಾಠವನ್ನು ಬರ್ದಾರ ಯಾರಪ್ಪ ಅಂದ್ರೆ ಶಶಿ ದೇಶಪಾಂಡೆ. ವಿದ್ಯಾರ್ಥಿಗಳೇ ನೋಡ್ರಿ, ಇಲ್ಲಿ ಅಂದ್ರೆ ಆರ್ ಯು ಕಮಿಂಗ್ ಬಾಬು, ಆರ್ ಯು ಕಮಿಂಗ್ ಮಂಜು, ಬಾಬು ಆಸ್ಕಡ್. ಬಾಬು ಕೇಳ್ತಾನೆ, ಇಲ್ಲೇ ಮಂಜುಳಾ ಏನ್ ಕೇಳ್ತಾನ, ಆರ್ ಯು ಕಮಿಂಗ್, ನೀನು ಬರುತ್ತಿದ್ದೀಯಾ ಅಂತ ಕೇಳ್ತಾನ. ಅವಾಗ ಮಂಜುಳಾ ಹೇಳ್ತಾಳ ಏನಪ್ಪಾ ಅಂದ್ರೆ ಅಕ್ಯೂ ಪ್ರಶ್ನೆ ಮಾಡ್ತಾಳ, ಕಮಿಂಗ್ ವೇರ್, ಎಲ್ಲಿ ಬರ್ಬೇಕು ಅಂತ. ಅವಾಗ ಸೇಡ್ ಮಂಜು, ಇವನ್ ಆಸ್ ದ ಬ್ರದರ್ ಅಂಡ್ ಸಿಸ್ಟರ್ ವರ್ ಟಾಕಿಂಗ್. ಅಂದ್ರೆ ಬಾಬು, ನಾವು ಹಿಯರ್ ಬಾಬು ಅಂಡ್ ಮಂಜುಳಾ, ಬ್ರದರ್ ಅಂಡ್ ಸಿಸ್ಟರ್ಸ್ ವರ್ ಟಾಕಿಂಗ್ ದೆಮ್ಸೆಲ್ವ್, ಅವರಷ್ಟಕ್ಕೆ ಅವರು ಮಾತಾಡ್ತಿರ್ತಾರ. ಬಾಬು ಮತ್ತು ಮಂಜುಳಾ ಇವರಿಬ್ರು ಬ್ರದರ್ ಆದಂತ 13 ವರ್ಷದ ಬಾಬು, ಸಿಸ್ಟರ್ ಆದಂತ 11 ವರ್ಷದ ಮಂಜುಳಾ, ಇವರಿಬ್ರು ಮಾತಾಡ್ತಿರ್ತಾರ, ಬಾಬು ಮತ್ತು ಮಂಜುಳಾ. ದೇವರ್ ನೋಡ್ರಿ, ದ ಬ್ರದರ್ ಅಂಡ್ ಸಿಸ್ಟರ್ ವರ್ ಟಾಕಿಂಗ್, ಹೌದಾ. ದೇ ಹರ್ಡ್ ಮ್ಯಾಜಿಕಲ್ ವರ್ಡ್ಸ್, ಅವರು ಆಕರ್ಷಣೀಯ ಶಬ್ದಗಳನ್ನ, ಮ್ಯಾಜಿಕಲ್ ಅಂದ್ರೆ ಅಟ್ರಾಕ್ಟಿವ್ ವರ್ಡ್ಸ್, ಅಂದ್ರೆ ಬಾಬು ಅಂಡ್ ಮಂಜುಳಾ ವರ್ ಹರ್ಡ್ ದ ಮ್ಯಾಜಿಕಲ್ ವರ್ಡ್ಸ್, ಆಕರ್ಷಣೀಯ ಶಬ್ದಗಳನ್ನ ಕೇಳ್ತಾರ, ಮ್ಯಾಜಿಕಲ್ ಅಟ್ರಾಕ್ಟಿವ್ ವರ್ಡ್ಸ್ ಬಾಬು ಮತ್ತು ಮಂಜುಳಾ ಕೇಳ್ತಾರ. ದೇ ಆರ್ ಕಮಿಂಗ್, ದೇ ಆರ್ ಕಮಿಂಗ್, ದೇ ಆರ್ ಕಮಿಂಗ್, ನೋಡ್ರಿ, ದೇ ಆರ್ ಕಮಿಂಗ್, ದೇ ಆರ್ ಕಮಿಂಗ್ ಏನ್ ಶಬ್ದಗಳಂದ್ರೆ ದೇ ಹರ್ಡ್ ಮ್ಯಾಜಿಕಲ್ ವರ್ಡ್ಸ್ ಏನಪ್ಪಾ ಅಂದ್ರೆ ದೇ ಆರ್ ಕಮಿಂಗ್, ದೇ ಆರ್ ಕಮಿಂಗ್. ಆಕರ್ಷ ಶಬ್ದಗಳು ಯಾವಪ್ಪ ಅಂದ್ರೆ ದೇ ಆರ್ ಕಮಿಂಗ್, ದೇ ಆರ್ ಕಮಿಂಗ್ ಅಂದ್ರೆ ಅವರು ಬರುತ್ತಿದ್ದಾರೆ, ಅವರು ಬರುತ್ತಿದ್ದಾರೆ. ದ ಸ್ಟೂಡೆಂಟ್ಸ್, ದ ಚಿಲ್ಡ್ರನ್ ಲೈಕ್ ಅದರ್ಸ್ ಅಂದ್ರೆ ವಿದ್ಯಾರ್ಥಿಗಳು, ಹೌದಾ ನೋಡಿ. ದ ಚಿಲ್ಡ್ರನ್ ಮಕ್ಕಳು, ಲೈಕ್ ಅದರ್ಸ್ ಉಳಿದವರು, ರಶ್ಡ್ ಔಟ್ ಹೊರಗೆ ಓಡಿ ಬರ್ತಾರ. ಉಳಿದವ್ರು ಹೊರಗು ಅಂದ್ರೆ ಮನೆಯೊಳಗಿದ್ದಂತ ಮಕ್ಕಳು ಹೊರಗೆ ಓಡಿ ಬರ್ತಾರ. ಹಿಡ್ಲೆಸ್ ಆಫ್ ದ ರೇನ್, ಮಳಿ ಬರ್ತಿರ್ತೈತಿ, ಅವಾಗ ಮಳಿ ಬರ್ತಿರ್ತೈತಿ. ಹಿಡ್ಲೆಸ್ ಅಂದ್ರೆ ಗಮನ ಕೊಡಂಗಿಲ್ಲ. ಅಂದ್ರೆ ದ ಚಿಲ್ಡ್ರನ್ ಡಿಡ್ ನಾಟ್ ಹೀಡ್, ದ ಚಿಲ್ಡ್ರನ್ ಡಿಡ್ ನಾಟ್ ಹೀಡ್ ದ ರೇನ್ ಅಂದ್ರೆ ಮಳಿ ಬರೋದ ಕಡೆ ಮಕ್ಕಳು ಗಮನ ಕೊಡಂಗಿಲ್ಲ, ಹೊರಗೆ ಓಡಿ ಬರ್ತಾರ. ಮಳಿ ಬರಾತಿದ್ರು ಇವನ್ ದೋ ದೇರ್ ವಾಸ್ ರೇನಿಂಗ್, ದ ಡ್ರಿಪ್ ಆಫ್ ರೇನ್, ದೆನ್ ದ ಸ್ಟೂಡೆಂಟ್ಸ್, ದ ಚಿಲ್ಡ್ರನ್ ಕೇಮ್ ಔಟ್. ಪೊಲೀಸ್ ಮ್ಯಾನ್ ಅಂದ್ರೆ ಹಿಡ್ಲೆಸ್ ಅಂದ್ರೆ ವಿದ್ಯಾರ್ಥಿಗಳೇ ಗಮನ ಕೊಡಂಗಿಲ್ಲ. ಪೊಲೀಸ್ ಮ್ಯಾನ್ ನೌ ಅಪಿಯರ್ಡ್ ಆಲ್ ಅಲಾಂಗ್ ದ ರೋಡ್ ಅಂದ್ರೆ ನಾರಾಯಣಪುರ ಎಂಬ ಊರಿನಲ್ಲಿ ಏನ್ ನಡೀತಿತ್ತು ಅಂದ್ರೆ ಘಟನೆ. ಪೊಲೀಸ್ ಮ್ಯಾನ್ ಅಂದ್ರೆ ಪೊಲೀಸರು ನೌ ಅಪಿಯರ್ಡ್ ಆಲ್ ಅಲಾಂಗ್ ದ ರೋಡ್ ಅಂದ್ರೆ ನಾವು ಅಂದ್ರೆ ಈಗ ಅಪಿಯರ್ಡ್ ಅಂದ್ರೆ ಕಾಣಿಸ್ಕೋತಾರ. ಆಲ್ ಅಲಾಂಗ್ ದ ರೋಡ್ ಅಂದ್ರೆ ರಸ್ತೆ ತುಂಬಾ ಪೊಲೀಸರು ನಾರಾಯಣಪುರದೊಳಗ ನಾರಾಯಣಪುರ ಊರಿನ ರಸ್ತೆ ತುಂಬಾ ಪೊಲೀಸರು ಕಾಣಿಸ್ಕೋತಾರ. ಸಮ್ ಆಫ್ ದಮ್ ಅಂದ್ರೆ ಕೆಲವು ಪೊಲೀಸರು ವಾಕ್ಡ್ ನಡೀತಾರ ಇನ್ ಫ್ರಂಟ್ ಆಫ್ ದ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳ ಎದುರಿಗೆ. ಇನ್ ಫ್ರಂಟ್ ಆಫ್ ದ ಸ್ಟೂಡೆಂಟ್ಸ್ ಇನ್ ಫ್ರಂಟ್ ಆಫ್ ಅಂದ್ರೆ ಎದುರಿಗೆ, ವಿದ್ಯಾರ್ಥಿಗಳ ಎದುರಿಗೆ ಪೊಲೀಸರು ವಾಕ್ಡ್ ನಡೀತಾರ. ಸಮ್ ಬೈ ದೇರ್ ಸೈಡ್ಸ್, ಇನ್ನು ಕೆಲವು ಪೊಲೀಸರು ಏನಪ್ಪ ಸಮ್ ಬೈ ದೇರ್ ಸೈಡ್ಸ್ ಅಂದ್ರೆ ಕೆಲವು ಪೊಲೀಸರು ವಿದ್ಯಾರ್ಥಿಗಳ ಬದಿಗೆ ಪಕ್ಕಕ್ಕೆ ನಿಂತಿರುತ್ತಾರೆ. ಸಮ್ ಬೈ ದೇರ್ ಸೈಡ್ಸ್. ಬಟ್ ದ ಸ್ಟೂಡೆಂಟ್ಸ್ ಮಾರ್ಚ್, ವಿದ್ಯಾರ್ಥಿಗಳು ಮಾರ್ಚ್ ಪಾಸ್ಟ್ ಮಾಡ್ತಿರ್ತಾರೆ. ಹೆಂಗ ಅಂದ್ರೆ ಹೌ ಆರ್ ದ ಸ್ಟೂಡೆಂಟ್ಸ್ ಡೂಯಿಂಗ್ ಮಾರ್ಚ್ ಪಾಸ್ಟ್ ಯಾಸ್ ಇಫ್ ದ ಪೊಲೀಸ್ ಡಿಡ್ ನಾಟ್ ಎಕ್ಸಿಸ್ಟ್. ನೋಡ್ರಿ, ಯಾಸ್ ಇಫ್ ದ ಪೊಲೀಸ್ ಡಿಡ್ ನಾಟ್ ಎಕ್ಸಿಸ್ಟ್ ಅಂದ್ರೆ ಪೊಲೀಸರು ತಮ್ಮ ಪಕ್ಕಕ್ಕಿದ್ರು, ತಮ್ಮ ಎದುರಿಗಿದ್ರು, ರಸ್ತೆ ತುಂಬ ಇದ್ರು, ವಿದ್ಯಾರ್ಥಿಗಳು ಮಾರ್ಚ್ ಪಾಸ್ಟ್ ಮಾಡ್ತಿರ್ತಾರ. ಹೆಂಗಪ್ಪ ಅಂದ್ರೆ ದೇ ವಾಕ್ಡ್ ಇನ್ ಕಂಪ್ಲೀಟ್ ಸೈಲೆನ್ಸ್. ನೋಡ್ರಿ, ಅಂದ್ರೆ ಮಾರ್ಚ್ ಪಾಸ್ಟ್ ಮಾಡ್ತಿರ್ತಾರಲ್ಲ ಹೆಂಗ ಕಂಪ್ಲೀಟ್ ಸೈಲೆನ್ಸ್. ದ ಸ್ಟೂಡೆಂಟ್ಸ್ ವರ್ ಡೂಯಿಂಗ್ ಮಾರ್ಚ್ ಪಾಸ್ಟ್ ಇನ್ ಕಂಪ್ಲೀಟ್ ಸೈಲೆನ್ಸ್ ಬೈ ವಾಕಿಂಗ್. ನೋಡ್ರಿ, ಅಂದ್ರೆ ವಿದ್ಯಾರ್ಥಿಗಳು ಮಾರ್ಚ್ ಪಾಸ್ಟ್ ಮಾಡ್ತಿರ್ತಾರಲ್ಲ, ನಡ್ಕೊಂತ ಹೋಗ್ತಿರ್ತಾರ. ಅವಾಗ ಹೆಂಗಪ್ಪ ಅಂದ್ರೆ ಪೂರ್ತಿ ಶಾಂತ ರೀತಿಯಿಂದ, ಕಂಪ್ಲೀಟ್ ಅಂದ್ರೆ ಪೂರ್ತಿ ಸೈಲೆನ್ಸ್ ಅಂದ್ರೆ ಶಾಂತ ರೀತಿಯಿಂದ
ವಿದ್ಯಾರ್ಥಿಗಳು ಮಾರ್ಚ್ ಪಾಸ್ಟ್ ಮಾಡ್ತಿರ್ತಾರ. ಹೆಂಗ ಇಫ್ ದ ಪೊಲೀಸ್ ಡಿಡ್ ನಾಟ್ ಎಕ್ಸಿಸ್ಟ್ ಅಂದ್ ಹೆಂಗ ಪೊಲೀಸ್ ನಮ್ಮಂತಲ್ಲಿ ಇಲ್ಲ, ನಮ್ಮ ಎದುರಿಗಿಲ್ಲ, ನಮ್ಮ ಪಕ್ಕಕ್ಕಿಲ್ಲ ಅಂತೇಳಿ ಮಾರ್ಚ್ ಪಾಸ್ಟ್ ಮಾಡ್ತಿರ್ತಾರ. ಅಂದ್ರೆ ಪೊಲೀಸ್ ಇರ್ತಾರೆ ಹೆಂಗ ಅಂತ ಪೊಲೀಸ್ ಮ್ಯಾನ್ ಅಪಿಯರ್ಡ್ ಆಲ್ ಅಲಾಂಗ್ ದ ರೋಡ್, ದ ಪೊಲೀಸ್ ಮ್ಯಾನ್ ಬೈ ದೇರ್ ಸೈಡ್ಸ್, the policemen were by their sides, the policemen were walking in front of them. ನೋಡ್ರಿ, the policemen were walking or appeared all along the road. Nanತರ they walked in complete silence. The students the march past complete in silence, walked in complete silence. There were no slogans, no shouts, just the shuffle of feet. ನೋಡ್ರಿ, ಇಲ್ಲಿ ತಿಳ್ಕೊಳ್ಳೋದೇನಪ್ಪ ವಿದ್ಯಾರ್ಥಿಗಳೇ, ದೇ ವಾಕ್ಡ್ ಇನ್ ಕಂಪ್ಲೀಟ್ ಸೈಲೆನ್ಸ್. ವಿದ್ಯಾರ್ಥಿಗಳು ಮಾರ್ಚ್ ಪಾಸ್ಟ್ ಮಾಡ್ತಿರ್ತಾರಲ್ಲ, ಶಾಂತ ರೀತಿಯಿಂದ ಮಾರ್ಚ್ ಪಾಸ್ಟ್ ಮಾಡ್ತಿರ್ತಾರ. ದೇರ್ ವರ್ ನೋ ಸ್ಲೋಗನ್ಸ್, ನೋ ಶೋಟ್ಸ್. ವಿದ್ಯಾರ್ಥಿಗಳು ಇನ್ ಮಾರ್ಚ್ ಪಾಸ್ಟ್ ಮಾಡ್ತಿರ್ತಾರಲ್ಲ, ಅವ್ರು ಯಾವುದೇ ತರನಾದಂತ ಘೋಷಣೆಗಳಿಲ್ಲ, ನೋ ಶೋಟ್ಸ್, ಕೂಗುವಿಕೆ ಇಲ್ಲ, ಜಸ್ಟ್ ಶಫಲ್ ಆಫ್ ಫೀಟ್ ಅಂದ್ರೆ ವಿದ್ಯಾರ್ಥಿಗಳ ನಡುವಿಕೆ. ಮಾರ್ಚ್ ಪಾಸ್ಟ್ ಮಾಡಿ ಏನ್ ನಡ್ಕೊಂತ ಹೋಗಿರ್ತಾರಲ್ಲ ಅವರು, ಜಸ್ಟ್ ದ ಶಫಲ್ ಆಫ್ ಫೀಟ್ ಅಂದ್ರೆ ಅವರ ಪಾದದ ಶಬ್ದ ಮಾತ್ರ ಕೇಳಿಸ್ತೈತಿ, ಅವ್ರ ನಡುವೆ ಶಬ್ದ ನಡಿಗೆಯ ಶಬ್ದ ಮಾತ್ರ ಕೇಳಿಸ್ತೈತಿ. ಶಫಲ್ ಅಂದ್ರೆ ಸೌಂಡ್ ಆಫ್ ಫೀಟ್ ಅಂದ್ರೆ ಏನಪ್ಪಾ ಅಂದ್ರೆ ಅವ್ರ ಪಾದಗಳು. ಅಂದ್ರೆ ಇದೇನಪ್ಪಾ ಅಂದ್ರೆ ಫೀಟ್ ಅಂದ್ರೆ ಸಿಂಗ್ಲರ್ ಆಫ್ ಪ್ಲೂರಲ್, ಫೂಟ್ ಅಂದ್ರೆ ಸಿಂಗ್ಲರ್, ಫೀಟ್ ಅಂದ್ರೆ ಪ್ಲೂರಲ್. ಫೂಟ್ ಅಂದ್ರೆ ಸಿಂಗ್ಲರ್, ಫೀಟ್ ಅಂದ್ರೆ ಪ್ಲೂರಲ್. ಅಂದ್ರೆ ಅವರ ವಿದ್ಯಾರ್ಥಿಗಳು ಏನ್ ಮಾರ್ಚ್ ಪಾಸ್ಟ್ ಮಾಡ್ತಿರ್ತಾರಲ್ಲ, ದ ಸ್ಟೂಡೆಂಟ್ಸ್ ವರ್ ಡೂಯಿಂಗ್ ಮಾರ್ಚ್ ಪಾಸ್ಟ್, ದ ಪೀಪಲ್ ಕುಡ್ ಓನ್ಲಿ ಲಿಸನ್, ಕುಡ್ ಓನ್ಲಿ ಹಿಯರ್ ದ ಶಫಲ್ ಆಫ್ ಫೀಟ್. ವಿದ್ಯಾರ್ಥಿಗಳ ನಡಿಗೆಯ ಶಬ್ದ ಮಾತ್ರ ಕೇಳಿಸ್ತಿರ್ತತಿ. ಶಫಲ್ ಆಫ್ ಫೀಟ್, ಶಫಲ್ ಅಂದ್ರೆ ಸೌಂಡ್, ಪಾದದ ಶಬ್ದ. ದ ಡ್ರಿಪ್ ಆಫ್ ರೇನ್ ಅಂದ್ರೆ ದೇರ್ ವಾಸ್ ದ ಡ್ರಿಪ್ ಆಫ್ ರೇನ್, ಅಲ್ಲಿ ಮಳಿ ಬರ್ತಿರ್ತತಿ. ಅಂಡ್ ಲೋ ಮರ್ಮರ್ ಅಂದ್ರೆ ಏನು ಜನ, ದೇರ್ ವಾಸ್ ಕ್ರೌಡ್ ಆಫ್ ಪೀಪಲ್, ಅಂದ್ರೆ ಅಲ್ಲಿ ಜನರ ಗುಂಪು ಏನಿರ್ತಲ್ಲ, ಅವ್ರು ಏನ್ ಮಾಡ್ತಿರ್ತಾರ, ವಾಟ್ ವರ್ ದೇ ಡೂಯಿಂಗ್, ದೇ ವರ್ ಟಾಕಿಂಗ್ ಇನ್ ಲೋ ಮರ್ಮರ್. ಜನರು ಸಾವಕಾಶವಾಗಿ ಬಿಸು ಮಾತನಾಡ್ತಿರ್ತಾರ, ಮೆಲ್ಲಗೆ ಮಾತನಾಡ್ತಿರ್ತಾರ. ದ ಪೀಪಲ್, ದೇರ್ ವಾಸ್ ಕ್ರೌಡ್ ಆಫ್ ಪೀಪಲ್ ವರ್ ಟಾಕಿಂಗ್ ಇನ್ ಲೋ ಮರ್ಮರ್ ಅಂದ್ರೆ ಮೆಲ್ಲಗೆ ಮಾತನಾಡ್ತಿರ್ತಾರೆ. ಬಿಕಾಸ್ ದೇರ್ ವರ್ ಪೊಲೀಸ್ ಆಲ್ ಅಲಾಂಗ್ ದ ರೋಡ್, ದೇರ್ ವರ್ ಪೊಲೀಸ್ ಬೈ ದ ಸ್ಟೂಡೆಂಟ್ ಸೈಡ್, ದೇರ್ ವರ್ ಪೊಲೀಸ್ ವಾಕಿಂಗ್ in front of the students. So the people were talking in low murmur from the watching crowd. ಅಂದ್ರೆ ಜನರ ಗುಂಪು ಏನ್ ನೋಡ್ತಿರ್ತಾರಲ್ಲ ಅವರಿಂದ ಮೆಲ್ಲಗೆ ಧ್ವನಿ ಕೇಳಿಸ್ತತಿ, ಪಿಸು ಮಾತು ಅವ್ರು ಮಾತಾಡೋದು ಮೆಲ್ಲಗೆ ಕೇಳಿಸ್ತತಿ. ದೇರ್ ವರ್ ನೋ ಸ್ಲೋಗನ್ಸ್ ಅಂದ್ರೆ ವಿದ್ಯಾರ್ಥಿ ಹೆಂಗ್ ಪಾಸ್ ಮಾಡ್ತಿರ್ತಾರೆ ಅಂದ್ರೆ ದ ಸ್ಟೂಡೆಂಟ್ಸ್, ನೋಡ್ರಿ, ದ ಸ್ಟೂಡೆಂಟ್ಸ್ ವರ್ ಡೂಯಿಂಗ್ ಮಾರ್ಚ್ ಪಾಸ್ಟ್ ಇಫ್ ದ ಪೊಲೀಸ್ ಡಿಡ್ ನಾಟ್ ಎಕ್ಸಿಸ್ಟ್ ಅಂದ್ರೆ ಪೊಲೀಸರು ತಮ್ಮಂತಲ್ಲಿಲ್ಲ, ತಮ್ಮ ಪಕ್ಕಕ್ಕಿಲ್ಲ ಅಂತೇಳಿ. ದೇ ವಾಕ್ಡ್ ಇನ್ ಕಂಪ್ಲೀಟ್ ಸೈಲೆನ್ಸ್, ಶಾಂತ ರೀತಿಯಿಂದ ಮಾರ್ಚ್ ಪಾಸ್ಟ್ ಮಾಡ್ತಿರ್ತಾರೆ, ಪೂರ್ತಿ ಶಾಂತ ರೀತಿಯಿಂದ. ದೇರ್ ವರ್ ನೋ ಸ್ಲೋಗನ್ಸ್, ಅಲ್ಲಿ ಯಾವುದೇ ತರಹದ ಘೋಷಣೆಗಳಿಲ್ಲ. ನೋ ಶೌಟ್ಸ್, ಯಾವುದೇ ತರಹದ ಕೂಗುವಿಕೆ ಇಲ್ಲ ವಿದ್ಯಾರ್ಥಿಗಳದ್ದು. ಜಸ್ಟ್ ದ ಶಫಲ್ ಆಫ್ ಫೀಟ್ ಅಂದ್ರೆ ವಿದ್ಯಾರ್ಥಿಗಳ ನಡಿಗೆಯ ಶಬ್ದ. ಮಾರ್ಚ್ ಪಾಸ್ಟ್ ಏನ್ ಪಾದ ಶಬ್ದ ಮಾತ್ರ ಕೇಳಿಸ್ತತಿ. ಅಲ್ಲೇ ಡ್ರಿಪ್ ಆಫ್ ರೇನ್, ಮಳಿ ಬರ್ತಿರ್ತತಿ. ಅಂಡ್ ಲೋ ಮರ್ಮರ್ ಇರ್ತತಿ ಅಂದ್ರೆ ಫ್ರಾಮ್ ದ ವಾಚಿಂಗ್ ಕ್ರೌಡ್, ನೋಡುತ್ತಿರುವಂತ ಜನರ ಗುಂಪಿನಿಂದ ಮೆಲ್ಲಗೆ ಪಿಸು ಮಾತು ಕೇಳಿ ಬರ್ತಿರ್ತತಿ ವಿದ್ಯಾರ್ಥಿಗಳೇ. ಸೆಕೆಂಡ್ ಪ್ಯಾರಾಗ್ರಾಫ್. ಬಾಬು ಅಂಡ್ ಮಂಜು ಲುಕ್ಡ್ ಈಗರ್ಲಿ ಫಾರ್ ಮೋಹನ್. ಎಸ್, there he was dressed in white pyjamas and cream colored shirt with another boy, both holding aloft a picture of Mahatma Gandhiji. ಅಂದ್ರೆ ಬಾಬು ಅಂಡ್ ಮಂಜುಳಾ ಲುಕ್ಡ್ ಈಗರ್ಲಿ ಫಾರ್ ಮೋಹನ್. ಬಾಬು ಮತ್ತು ಮಂಜುಳಾ ಲುಕ್ಡ್ ನೋಡ್ತಾರ, ಈಗರ್ಲಿ ಅಂದ್ರೆ ಕ್ಯೂರಿಯಸ್ಲಿ, ಕುತೂಹಲದಿಂದ ನೋಡ್ತಾರ. ಯಾರನ್ನ? ಮೋಹನನ್ನ. ಬಾಬು ಅಂಡ್ ಮಂಜು ಲುಕ್ಡ್ ಈಗರ್ಲಿ ಫಾರ್ ಮೋಹನ್. ಬಾಬು ಮತ್ತು ಮಂಜುಳಾ ಏನ್ ಮಾಡ್ತಾರಪ್ಪ ಅಂದ್ರೆ ಮೋಹನನನ್ನ, ತಮ್ಮ ಸಹೋದರನಾದಂತ ಮೋಹನನನ್ನ ಕುತೂಹಲದಿಂದ ನೋಡ್ತಾರ. ಯಾಕಪ್ಪ ಅಂದ್ರೆ ಬಿಕಾಸ್ why were ಬಾಬು ಅಂಡ್ ಮಂಜುಳಾ ಲುಕಿಂಗ್ ಈಗರ್ಲಿ ಫಾರ್ ಮೋಹನ್? Why did ಬಾಬು ಅಂಡ್ ಮಂಜು look eagerly for Mohan? Because there he was dressed in white pyjamas. Mohan was dressed in white pyjamas and cream colored shirt. ಮೋಹನ
ಬಟ್ಟೆ ಏನ್ ಹಾಕೊಂಡಿರ್ತಾನೆ ಯಾವಪ್ಪ ಅಂದ್ರ ಉಡುಪನ್ ಹಾಕೊಂಡಿರ್ತಾನೆ. ಡ್ರೆಸ್ ಅಂದ್ರೆ ಉಡುಪಿ ಯಾವ ಉಡುಪಿನಲ್ಲಿ ಇರ್ತಾರಪ್ಪ ಅಂದ್ರ ವೈಟ್ ಪೈಜಾಮ್ಸ್. ಮೋಹನ್ ವೈಟ್ ಪೈಜಾಮ್ಸ್ ಹಾಕೊಂಡಿರ್ತಾನೆ ಮತ್ತೆ ಕ್ರೀಮ್ ಕಲರ್ ಶರ್ಟ್ ಹಾಕಿರ್ತಾನೆ. ಕ್ರೀಮ್ ಕಲರ್ ಅಂದ್ರೆ ಹಾಲು ಬಣ್ಣದ ಶರ್ಟ್ ಅನ್ನ ಅಂಗಿಯನ್ ಹಾಕೊಂಡಿರ್ತಾನೆ ಮತ್ತು ವೈಟ್ ಪೈಜಾಮ್ ಹಾಕೊಂಡಿರ್ತಾನ. ಯಾರ? ಮೋಹನ್ ವಾಸ್ ಡ್ರೆಸ್ಡ್ ಇನ್ ವೈಟ್ ಪೈಜಾಮ್ಸ್ ಅಂಡ್ ಕ್ರೀಮ್ ಕಲರ್ ಶರ್ಟ್. ಸೊ ಬಾಬು ಅಂಡ್ ಮಂಜು ಲುಕ್ಡ್ eagerly ಫಾರ್ ಮೋಹನ್ ವಿತ್ another ಬಾಯ್, ಇನ್ನೊಬ್ಬ ಹುಡುಗ, ಬೋತ್ ಹೋಲ್ಡಿಂಗ್ ಅಲಾಫ್ಟ್ ಅ ಪಿಕ್ಚರ್ ಆಫ್ ಮಹಾತ್ಮ ಗಾಂಧೀಜಿ. ಮೋಹನ್ ಅಂಡ್ another ಬಾಯ್ ಬೋತ್ ಹೋಲ್ಡಿಂಗ್ ಅಲಾಫ್ಟ್ ಅ ಪಿಕ್ಚರ್ ಆಫ್ ಮಹಾತ್ಮ ಗಾಂಧೀಜಿ. ಅಂದ್ರ ಮೋಹನ್ ಮತ್ತು ಇನ್ನೊಬ್ಬ ಹುಡುಗ ಬೋತ್ ಇಬ್ರು ಹೋಲ್ಡಿಂಗ್ ಹಿಡಿದಿರ್ತಾರ ಏನಪ್ಪಾ ಅಂದ್ರೆ ಅಲಾಫ್ಟ್ ಅ ಪಿಕ್ಚರ್ ಆಫ್ ಮಹಾತ್ಮ ಗಾಂಧೀಜಿ. ಮಹಾತ್ಮ ಗಾಂಧಿಯವರ ಭಾವಚಿತ್ರವನ್ನ ಅವ್ರ ಫೋಟೋವನ್ನ ಎತ್ತರವಾಗಿ, ಅಲಾಫ್ಟ್ ಅಂದ್ರೆ ಹೈಲಿ ಎತ್ತರವಾಗಿ ಮೋಹನ್ ಮತ್ತ ಬಾಬು ಹಿಡಿದಿರ್ತಾರ. ಇದನ್ನ ಬಾಬು ಮತ್ತು ಮಂಜು ಏನ್ ಮಾಡ್ತಾರಪ್ಪ ಅಂದ್ರ ಆಸಕ್ತಿಯಿಂದ, ಕುತೂಹಲದಿಂದ, ಆಶ್ಚರ್ಯದಿಂದ ಮೋಹನ್ ನೋಡ್ತಾರ. ಮೋಹನ್ ವಾಸ್ ಡ್ರೆಸ್ಡ್ ಇನ್ ವೈಟ್ ಪೈಜಾಮ್ಸ್ ಅಂಡ್ ಕ್ರೀಮ್ ಕಲರ್ ಶರ್ಟ್ ವಿತ್ another ಬಾಯ್ ಬೋತ್ ಹೋಲ್ಡಿಂಗ್ ಅಲಾಫ್ಟ್ ಅ ಪಿಕ್ಚರ್ ಆಫ್ ಮಹಾತ್ಮ ಗಾಂಧೀಜಿ. ಇಲ್ಲಿ ನೋಡ್ಬೇಕು, ನೆಕ್ಸ್ಟ್ ನೋಡ್ರಿ 3ನೇ ಪ್ಯಾರಾಗ್ರಾಫ್. ಮೂರನೇ ಪ್ಯಾರಾಗ್ರಾಫ್ ನೋಡ್ರಿ. ದೇರ್ ಆರ್ಮ್ಸ್ ಮಸ್ಟ್ ಹ್ಯಾವ್ ಏಕ್ಡ್ ಹೋಲ್ಡಿಂಗ್ ಇಟ್ ಅಪ್ ದ್ಯಾಟ್ ವೇ ಫಾರ್ ಸೋ ಲಾಂಗ್ ಬಟ್ ದೇರ್ ಫೇಸಸ್ ವರ್ ಎಕ್ಸ್ಪ್ರೆಷನ್ಲೆಸ್. ನೌ ದ ಲೀಡರ್ಸ್ ಆಫ್ ದ ಪ್ರೊಸೆಷನ್, ಸುಮನ್ ವಾಸ್ ಒನ್ ಆಫ್ ದೆಮ್, ದೇ ಸಾ ಇನ್ ಎಕ್ಸೈಟ್ಮೆಂಟ್ had reached the barricades. A police officer, he was the DSP. Mohan told them later came up to them. There was some conversation between him and the students. ಅಂದ್ರೆ 3ನೇ ಪ್ಯಾರಾವನ್ನು ನೋಡ್ಲಾಗಿ their arms must have ached holding it up that way for so long. Here Mohan and another boy both holding aloft a picture of Mahatma Gandhiji, so their arms must have ached holding it up that way for so long. ಅಂದ್ರ ವಿದ್ಯಾರ್ಥಿಗಳೇ ಇಲ್ಲಿ ಏನ ತಿಳ್ಕೊಬೇಕೇನಪ್ಪ ಅಂದ್ರೆ ಮೋಹನ ಮತ್ತು ಇನ್ನೊಬ್ಬ ಹುಡುಗ ಆ ಮಹಾತ್ಮ ಗಾಂಧಿಯವರ ಭಾವಚಿತ್ರವನ್ನು ಎತ್ತರವಾಗಿ ಹಿಡಿದಿರ್ತಾರಲ್ಲ, ಅದಕ್ಕೆ ಅವರ ತೋಳುಗಳು, ದೇರ್ ಆರ್ಮ್ಸ್, ಮೋಹನ ಮತ್ತ ಇನ್ನೊಬ್ಬ ಹುಡುಗನ ತೋಳುಗಳು ಮಸ್ಟ್ ಹ್ಯಾವ್ ಏಕ್ಡ್ ಅಂದ್ರೆ ನೋಯ್ತಿರ್ಬೋದು. ಯಾಕಂದ್ರೆ ಬಿಕಾಸ್ ಹೋಲ್ಡಿಂಗ್ ಇಟ್ ಅಪ್ ದ್ಯಾಟ್ ವೇ ಫಾರ್ ಸೋ ಲಾಂಗ್ ಅಂದ್ರೆ ಫಸ್ಟ್ ಟೈಮ್ ಮಾಡ್ಕೊಂತ ಬರ್ತಿರ್ತಾರಲ್ಲ, ಮೋಹನ ಮತ್ತು ಇನ್ನೊಬ್ಬ ಹುಡುಗ ಮುಂದೆ ನಿಂತಿರ್ತಾರೋ ಅವರು ಮಹಾತ್ಮ ಗಾಂಧಿಯವರ ಭಾವಚಿತ್ರವನ್ನು ಬಹಳ ತನಕ ಹಿಡ್ಕೊಂಡಿರ್ತಾರೆ, ಎತ್ತರವಾಗಿ ಹಿಡ್ಕೊಂಡಿರ್ತಾರೆ. ಬಟ್ ದೇರ್ ಫೇಸಸ್ ವರ್ ಎಕ್ಸ್ಪ್ರೆಷನ್ಲೆಸ್. ಮೋಹನ ಮತ್ತು ಇನ್ನೊಬ್ಬ ಹುಡುಗಿನ ಮಹಾತ್ಮ ಗಾಂಧಿ ಭಾವಚಿತ್ರವನ್ನು ಏನು ಎತ್ತರವಾಗಿ ಹಿಡ್ಕೊಂಡಿರ್ತಾರಲ್ಲ, ಅವ್ರ ತೋಳುಗಳು ಹೋಯ್ತಿರ್ತಾವ ಕರೆ, ಆದ್ರೆ ಅವ್ರ ಮುಖದಲ್ಲಿ ಆ ಭಾವನೆ ಇಲ್ಲ. ಅಂದ್ರೆ ದೇರ್ ಫೇಸಸ್, whose faces Mohan and another boy's faces were expressionless. ಅಂದ್ರೆ ಯಾವುದೇ ತರನಂತ ವ್ಯಕ್ತಪಡಿಸಕ್ತಿಲ್ಲ, ಅವ್ರ ತೋಳುಗಳು ನೋಯಾಕತ್ತಿರು ವ್ಯಕ್ತಪಡಿಸಕ್ತಿರ ಇಲ್ಲ. ನಾವು ದ ಲೀಡರ್ಸ್ ಆಫ್ ದ ಪ್ರೊಸೆಷನ್ ಅಂದ್ರೆ ಲೀಡರ್ಸ್ ಆಫ್ ದ ಪ್ರೊಸೆಸ್ ಸುಮನ್ ಒಬ್ಬವ ಲೀಡರ್ ಇರ್ತಾನೆ. ಅದ್ರೊಳಗೆ ಹಲವಾರು ಲೀಡರ್ ಇರ್ತಾರೆ. ಫಸ್ಟ್ಗೆ ಹಲವಾರು ನಾಯಕರು ಇರ್ತಾರೆ. ಅದ್ರೊಳಗೆ ಯಾರಪ್ಪ ಅಂದ್ರೆ ಸುಮನ್ ಒಬ್ಬವ ವಾಸ್ ಒನ್ ಆಫ್ ದಮ್. ನಾವು ದ ಲೀಡರ್ಸ್ ಆಫ್ ದ ಪ್ರೊಸೆಷನ್ ಅಂದ್ರೆ ಮೆರವಣಿಗೆ ಅಂದ್ರೆ ಏನ ಮಾಸ್ಪಾಸ್ ಮಾಡ್ಕೊಂತ ಹೊಟ್ಟಿರ್ತಾರಲ್ಲ ವಿದ್ಯಾರ್ಥಿಗಳು, ಆ ಮೆರವಣಿಗೆ ಮುಂದಾತ್ವವನ್ನು ಯಾರು ವಹಿಸಿರ್ತಾರಪ್ಪ ಅಂದ್ರೆ ಸುಮನ್ ಒಬ್ಬ ವಾಸ್ ಒನ್ ಆಫ್ ದಮ್. ದೇ ಸಾ ಇನ್ ಎಕ್ಸೈಟ್ಮೆಂಟ್, ಅಲ್ಲಿರುವಂತ ಜನ ಕುತೂಹಲದಿಂದ ನೋಡ್ತಾರ. ಎಕ್ಸೈಟ್ಮೆಂಟ್ ಅಂದ್ರೆ ಸರ್ಪ್ರೈಸ್, ಆಶ್ಚರ್ಯದಿಂದ ನೋಡ್ತಾರ. ಹ್ಯಾಡ್ ರೀಚ್ಡ್ ದ ಬಾರ್ಗೇಟ್ಸ್. ನೋಡ್ರಿ, ಹ್ಯಾಡ್ ರೀಚ್ಡ್ ದ ಬಾರ್ಗೇಟ್ಸ್ ಅಂದ್ರೆ ವಿದ್ಯಾರ್ಥಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಹ್ಯಾಡ್ ದ ಸ್ಟೂಡೆಂಟ್ಸ್ ಹ್ಯಾಡ್ ರೀಚ್ಡ್ ದ ಬಾರ್ಗೇಟ್ಸ್ ಅಂದ್ರೆ ಅಲ್ಲಿ ಬಾರ್ಗೇಟ್ಸ್ ಅಂದ್ರೆ ಬ್ರಿಟಿಷರು ಪೊಲೀಸರು ಇದಾರಲ್ಲ, ಅವ್ರು ಬಾರ್ಗೇಟ್ಸ್ ಹಾಕಿರ್ತಾರ ಅಂತ ತಡೆಗೋಡೆಗಳನ್ನ ಹಾಕಿರ್ತಾರ. ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಫಾಸ್ಟ್ ಮಾಡ್ಕೊಂತ ಬರ್ತಾರ. ದ ಸ್ಟೂಡೆಂಟ್ಸ್ ವರ್ ಕಮಿಂಗ್ ಬೈ ಡೂಯಿಂಗ್ ಮಾರ್ಚ್ ಫಾಸ್ಟ್ ಅಂಟಿಲ್ ರೀಚ್ ದ ಬಾರ್ಗೇಟ್ಸ್. ಅಂಟಿಲ್ ದ ಬಾರ್ಗೇಟ್ಸ್ ಮಟ್ಟ ಏನ್ ಮಾಡ್ತಾರ ಅವರು ಮಾರ್ಚ್ ಫಾಸ್ಟ್ ಮಾಡ್ಕೊಂತ ಬರ್ತಾರ. ಪೊಲೀಸ್ ಆಫೀಸರ್, ಒಬ್ಬ ಪೊಲೀಸ್ ಆಫೀಸರ್ ಇರ್ತಾನ. ಹಿ ವಾಸ್ ದ DSP. ಅಲ್ಲಿ DSP ಇರ್ತಾನ, ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಪೊಲೀಸ್ ಇರ್ತಾನ. ಮೋಹನ್ ಟೋಲ್ಡ್ ದೆಮ್ ಲೇಟರ್, ಮೋಹನ್ ಅವ್ನ ಜೋಡಿ ಮಾತಾಡ್ತಾನ. ಕೇಮ್ ಅಪ್ ಟು ದೆಮ್, ವಿದ್ಯಾರ್ಥಿಗಳ ಅಂತ ಬರ್ತಾನೆ. ದೇರ್ ವಾಸ್ ಸಮ್ ಕನ್ವರ್ಸೇಷನ್ ಬಿಟ್ವೀನ್ ಹಿಮ್ ಅಂಡ್ ದ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳು ಮತ್ತು ಮೋಹನ ನಡುವೆ ಏನಕಪ್ಪ ಅಂದ್ರೆ ಸಮ್ ಕನ್ವರ್ಸೇಷನ್ ನಡೀತದೆ. ಕನ್ವರ್ಸೇಷನ್ ಅಂದ್ರೆ ಸಂಭಾಷಣೆ. ನಡೀತೈತಿ. ಯಾರ್ಯಾರಿಗೆ? ಮೋಹನ್ ಫಸ್ಟ್ ದೇರ್ ವಾಸ್ ಹ್ಯಾಪನಿಂಗ್ ದ ಕನ್ವರ್ಸೇಷನ್ ಬಿಟ್ವೀನ್ ಮೋಹನ್ ಅಂಡ್ DSP.
Then next conversation happening between Mohan and the students. Mohan first DSP ಜೋಡಿ ಮಾತಾಡ್ತಾನೆ. ಅಲ್ಲಿ ಪೊಲೀಸ್ ಆಫೀಸರ್ ಇರ್ತಾನೆ. ಯಾರಪ್ಪ ಅಂದ್ರೆ there was a police officer. He was the DSP. Mohan ಅವನ ಜೋಡಿ ಫಸ್ಟ್ ಮಾತಾಡ್ತಾನೆ. First Mohan was talked with DSP. Then next second time Mohan was talked with his friends and students ಜೋಡಿ ಮಾತಾಡ್ತಾನೆ. Students, here is a given picture of the students who are doing march past. Mohan and another boy, both holding aloft a picture of Mahatma Gandhi ji. There is our national flag. It is the picture of Mahatma Gandhi ji. British police saw them in excitement. There was a crowd of people, children. The children are watching in excitement. Curiously, the students were doing march past. Men and women were watching. Elder man saw in excitement them. Suman and was one of the leader of the procession. Procession ಅಂದ್ರೆ ಮೆರವಣಿಗೆ. ಮೆರವಣಿಗೆ ಅಂದ್ರೆ ಇಲ್ಲಿ ಮಾರ್ಚ್ ಪಾಸ್ಟ್ ಮಾಡ್ತಿರ್ತಾರ. ಸ್ವಾತಂತ್ರ್ಯದ ಮೆರವಣಿಗೆ ಹೊಂಟಿರ್ತೈತಿ. ಮೋಹನ ಮತ್ತ ಇನ್ನೊಬ್ಬ ಹುಡುಗ ಮಹಾತ್ಮ ಗಾಂಧಿಯವರ ಭಾವಚಿತ್ರವನ್ನ ಎತ್ತರವಾಗಿ ಹಿಡ್ಕೊಂತಾರೆ. ನಮ್ಮ ರಾಷ್ಟ್ರಧ್ವಜ ಹಾರಾಡುತ್ತಿದೆ. ಹಿಯರ್ ಈಸ್ ಅವರ್ ನ್ಯಾಷನಲ್ ಫ್ಲಾಗ್ ಫ್ಲೈಯಿಂಗ್, ಹಾರಾಡುತ್ತಿದೆ. ನೋಡ್ರಿ, ಅಂದ್ರೆ ಮೋಹನ ಮತ್ತು ಇನ್ನೊಬ್ಬ ಹುಡುಗ ಮಹಾತ್ಮ ಗಾಂಧಿಯವರ ಭಾವಚಿತ್ರವನ್ನು ಎತ್ತರವಾಗಿ ಹಿಡ್ಕೊಂಡಾನ. ಇಲ್ಲಿ ಮಕ್ಕಳು ಬ್ರಿಟಿಷ್ ಪೊಲೀಸರು ಅದಾರ, ಕುತೂಹಲದಿಂದ ನೋಡತ್ತಾರ. ನೋಡ್ರಿ, ಮತ್ತೆ ನೆಕ್ಸ್ಟ್ ಏನಪ್ಪ ಅಂದ್ರೆ ದೇರ್ ವಾಸ್ DSP ಅದ ಇಲ್ಲಿ. Mohan and another boy, both holding it aloft a picture of Mahatma Gandhi ji, but their faces were expressionless because their arms must have ached holding it up that way for so long. ಅಂದ್ರೆ ಮೋಹನ ಮತ್ತ another boy ಏನದಾರಲ್ಲ, ಇವರಿಬ್ರು ಮಹಾತ್ಮ ಗಾಂಧಿಯವ್ರ ಭಾವಚಿತ್ರವನ್ನು ಎತ್ತರವಾಗಿ ಹಿಡ್ಕೊಂಡಾರಲ್ಲ. ಏನ್ ಎತ್ತರವಾಗಿ ಮೋಹನ ಮತ್ತ ಇನ್ನೊಬ್ಬ ಹುಡುಗ ಮಹಾತ್ಮ ಗಾಂಧಿಯವ್ರ ಭಾವಚಿತ್ರವನ್ನು ಎತ್ತರವಾಗಿ ಹಿಡ್ಕೊಂಡಾರಲ್ಲ, ಆದ್ರೆ ಅವರ ಮುಖದಲ್ಲಿ ಯಾವುದೇ ತರನಾದಂತ ನೋವಿಕೆ ಇಲ್ಲ, ಅಂದ್ರೆ ತೋರ್ಸಾಕತ್ತಿಲ್ಲ, ಅವರು ವ್ಯಕ್ತಪಡಿಸಾಕತ್ತಿಲ್ಲ. ಅಂದ್ರೆ ದೇರ್ ಫೇಸಸ್ ವರ್ ಎಕ್ಸ್ಪ್ರೆಷನ್ಲೆಸ್. ಯಾಕಂದ್ರೆ ಅವರ ತೋಳುಗಳು ನೋಯುತ್ತಿರ್ಬೋದು. ಯಾಕೆ ಬಹಳ ತನಕ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಮಹಾತ್ಮ ಗಾಂಧಿಯವ್ರ ಭಾವಚಿತ್ರನ ಹಿಡ್ಕೊಂಡಾರ. ಅವ್ರ ಮುಖದೊಳಗೆ ಅವ್ರದ್ದು ಏನೈತಪ್ಪ ಅಂದ್ರೆ ಸ್ಮೈಲಿಂಗ್ ಫೇಸ್ ಐತಿ, ಹೌದಾ? ಇನ್ ದೇರ್ ಫೇಸಸ್ ಓನ್ಲಿ ವಿ ಕುಡ್ ಸಿ ದ ಸ್ಮೈಲಿಂಗ್ ಫೇಸ್. ವಿ ಕುಡ್ ಸಿ ದ್ಯಾಟ್ ದೇರ್ ಸ್ಮೈಲಿಂಗ್ ಫೇಸ್ ಆನ್ ದೇರ್ face, no expressionless of their arms must have ached holding it up that way for so long. Here are Babu and Manjula. Here are Babu and Manjula looked eagerly for Mohan. Here Babu and Manjula. There were brothers and sisters. Babu was 13-year-old. Manjula was 11-year-old. Both looked eagerly for Mohan. His brother, 18-year-old brother Mohan, eagerly for Mohan. Mohan was in dressed white pajamas and cream color shirt. Mohan was dressed in white pajamas and cream color shirt with another boy. Suman was one of the leaders of this procession. There was DSP. Mohan told them, later came up to them, there was some conversation between him and the students. Mohan first DSP ಜೋಡಿ ಮಾತಾಡ್ತಾನೆ, ನಂತರ ತನ್ನ ಗೆಳೆಯರಂತ ವಿದ್ಯಾರ್ಥಿಗಳ ಜೊತೆ ಮಾತನಾಡುತ್ತಾನೆ. ಅಲ್ಲಿ ಮೋಹನನ್ನ ಕುತೂಹಲದಿಂದ ಬಾಬು ಮತ್ತು ಮಂಜುಳಾ
ನೋಡಕತ್ತಾರ. Though there was raining and outside, the people, the crowd of people and the children, like others, rushed out to see the students were doing march past. Heedless of the rain, policemen now appeared all along the road. Some of them walked in front of the students, some by their sides, but the students marched past as if the police did not exist. They walked in complete silence. There were no slogans, no shouts, just the shuffle of feet, the drip of rain, and a low murmur from the watching crowd. ಇಲ್ಲಿ ವಿದ್ಯಾರ್ಥಿಗಳು ಮಾರ್ಚ್ ಪಾಸ್ಟ್ ಮಾಡತ್ತಾರ. ಹೆಂಗಪ್ಪ ಅಂತಂದ್ರೆ ಪೂರ್ತಿ ಶಾಂತ ರೀತಿಯಿಂದ ಜನರು ಅವರ ಪಾದ ಶಬ್ದವನ್ನು ಮಾತ್ರ ಕೇಳಲಿಕ್ಕೆ ಸಾಧ್ಯ ಆಗತ್ತೆ. ವಿದ್ಯಾರ್ಥಿಗಳು ಅತ್ಯಂತ ಶಾಂತ ರೀತಿಯಿಂದ ಧೈರ್ಯದಿಂದ ಮಾರ್ಚ್ ಪಾಸ್ಟ್ ಮಾಡತ್ತಾರ. ಅಲ್ಲಿ ಪೊಲೀಸರು ಇದ್ರು, ಅವ್ರ ಪಕ್ಕಕ್ಕಿದ್ರು, ಅವ್ರ ಎದುರಿಗಿದ್ರು, ರಸ್ತೆ ತುಂಬ ಇದ್ರು ಬ್ರಿಟಿಷ್ ಪೊಲೀಸರು. ಅವ್ರ ವಿದ್ಯಾರ್ಥಿಗಳು ಶಾಂತ ರೀತಿಯಿಂದ ಮಾರ್ಚ್ ಪಾಸ್ಟ್ ಮಾಡತ್ತಾರ. ಯಾವುದೇ ತರನಾದಂತ ಘೋಷಣೆಗಳಿಲ್ಲ. ದೇರ್ ವರ್ ನೋ ಸ್ಲೋಗನ್ಸ್, ನೋ ಶೌಟ್ಸ್, ಕೂಗುವಿಕೆ ಇಲ್ಲ, ಘೋಷಣೆಗಳಿಲ್ಲ. ದ ಪೀಪಲ್ ಕುಡ್ಸಿ, ದ ಪೊಲೀಸ್ ಕುಡ್ಸಿ ದ ಶಫಲ್ ಆಫ್ ದೇರ್ ಪೀಟ್, ವಿದ್ಯಾರ್ಥಿಗಳ ಪಾದ ಶಬ್ದ ಮಾತ್ರ ಕೇಳಿಸ್ತೈತಿ. ಅಷ್ಟು ಹೊರಗೆ ಮಳಿ ಬರ್ತಿದ್ರು. ವಿದ್ಯಾರ್ಥಿಗಳು ಮತ್ತು ಮಕ್ಕಳು ಮತ್ತು ಉಳಿದಂತ ವಿದ್ಯಾರ್ಥಿಗಳು ಮತ್ತು ಮಕ್ಕಳು ಮತ್ತು ಜನರು ಏನ್ ಮಾಡಕತ್ರಪ್ಪ ಅಂದ್ರೆ ಮಾರ್ಚ್ ಪಾಸ್ಟ್ ನೋಡೋದನ್ನ ನೋಡಕಂತ ಬಂದ್ರು. ಹೊರಗಡೆ ಓಡಿ ಬಂದ್ರು. ಅಲ್ಲಿ ನೋಡುತ್ತಿರುವಂತ ಜನ ತಮ್ಮ ಒಳಗ ಪಿಸು ಮಾತನಾಡಕತ್ತಾರ. Why had the students been marching? The students had been marching because it was a warning or notice served on the collector as representative of His Majesty's government, asking them to quit India or face the consequences. It was an unusual march. It was an unusual march. Thus, the students marched as if the police did not exist. They walked in complete silence. There were no slogans, no shouts, just the shuffle of feet. ವಿದ್ಯಾರ್ಥಿಗಳು ಏಕೆ ಮಾರ್ಚ್ ಪಾಸ್ಟ್ ಮಾಡ್ತಿರ್ತಾರೆ? ವಿದ್ಯಾರ್ಥಿಗಳು ಏಕೆ ಮಾರ್ಚ್ ಪಾಸ್ಟ್ ಮಾಡ್ತಿರ್ತಾರಪ್ಪ ಅಂದ್ರೆ ಬ್ರಿಟಿಷರನ್ನ ಭಾರತದಿಂದ ಹೊರಗೆ ಓಡಿಸಲಿಕ್ಕೆ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಭಾರತ ಅವ್ರ ಜೊತೆ ಹೋರಾಟ ಮಾಡಲಿಕ್ಕೆ, ಅದಕ್ಕೆ ಅವರು ಮಾರ್ಚ್ ಪಾಸ್ಟ್ ಮಾಡ್ತಿರ್ತಾರೆ. ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ, ಸೂಚನೆಯನ್ನು ಕೊಡ್ಲಿಕ್ಕೆ, ಭಾರತ ಬಿಟ್ಟು ತೊಲಗ್ರಿ ಬ್ರಿಟಿಷರೇ ಅಂತ ಸೂಚನೆ ಕೊಡ್ಲಿಕ್ಕೆ ಅವ್ರು ಏನ್ ಮಾಡ್ತಾರೆ, ವಿದ್ಯಾರ್ಥಿಗಳು ಮಾರ್ಚ್ ಪಾಸ್ಟ್ ಮಾಡ್ತಿರ್ತಾರೆ. ಮತ್ತು ಅದ ಹೆಂಗೋ ಅದು ಒಂಥರ ವಿಚಿತ್ರ ಅಂದ್ರೆ ಅಸಾಮಾನ್ಯವಾದಂತ ಮಾರ್ಚ್ ಪಾಸ್ಟ್ ಆಗಿರ್ತದೆ. ವಿದ್ಯಾರ್ಥಿಗಳು ಮಾರ್ಚ್ ಪಾಸ್ಟ್ ಮಾಡ್ತಿರ್ತಾರಲ್ಲ, ಅದು ಅನ್ಯೂಜುವಲ್ ಮಾರ್ಚ್ ಪಾಸ್ಟ್ ಆಗಿರ್ತದೆ. ಇಟ್ ವಾಸ್ ಏನ್ ಅನ್ಯೂಜುವಲ್ ಮಾರ್ಚ್ ಪಾಸ್ಟ್. ಯಾಕಂದ್ರೆ ವಿದ್ಯಾರ್ಥಿಗಳು ಏನ್ ಮಾರ್ಚ್ ಪಾಸ್ಟ್ ಮಾಡ್ತಿರ್ತಾರಲ್ಲ, ಪೊಲೀಸರು ಪಕ್ಕಕ್ಕಿದ್ರು, ಎದುರಿಗಿದ್ರು, ರಸ್ತೆ ತುಂಬ ಇದ್ರು, ಅವರು ಯಾವುದೇ ತರನಾದಂತ ಅಂಜಿಕಿಲ್ಲ, ಧೈರ್ಯದಿಂದ ಮಾರ್ಚ್ ಪಾಸ್ಟ್ ಮಾಡ್ತಿರ್ತಾರ. ದೇ ವಾಕ್ ಇನ್ ಕಂಪ್ಲೀಟ್ ಸೈಲೆನ್ಸ್. ದೇರ್ ವರ್ ನೋ ಸ್ಲೋಗನ್ಸ್, ಯಾವುದೇ ತರನಾದಂತ ಘೋಷಣೆಗಳಿಲ್ಲ. ದೇರ್ ವರ್ ನೋ ಶೋಟ್ಸ್, ಯಾವುದೇ ತರನಾದ ಕೂಗುವಿಕಿಲ್ಲ. ಜಸ್ಟ್ ದ ಶಫಲ್ ಆಫ್ ದೇರ್ ಬಿಟ್, ಜಸ್ಟ್ ಅವ್ರ ಪಾದ ಶಬ್ದ ಮಾತ್ರ ಕೇಳಿಸ್ತತಿ. ಮಳಿ ಬರ್ತಿದ್ರು. ವಿದ್ಯಾರ್ಥಿಗಳು ಉಳಿದಂತ ಮಕ್ಕಳು ಏನ್ ಮಾಡತ್ತಾರಪ್ಪ ಅಂದ್ರೆ ನೋಡತ್ತಾರ. ವಿದ್ಯಾರ್ಥಿಗಳು ಮಾರ್ಚ್ ಪಾಸ್ಟ್ ಮಾಡತ್ತಾರ. ಮಳಿ ಬರಾಕತ್ತಿದ್ರು. ದೇರ್ ವಾಸ್ ಕ್ರೌಡ್ ಆಫ್ ಪೀಪಲ್. ಜನರು ಕುತೂಹಲದಿಂದ ನೋಡತ್ತಾರ ವಿದ್ಯಾರ್ಥಿಗಳ ಮಾರ್ಚ್ ಪಾಸ್ಟ್ ಮಾಡೋದನ್ನ. ಪೇಜ್ ನಂಬರ್ 80 ಒಂದು ಕ್ವಶನ್ ಕೊಟ್ಟಾರ. ಪೇಜ್ ನಂಬರ್ 80 ಹಲವಾರು ಪ್ರಶ್ನೆಗಳನ್ನ ಕೊಟ್ಟಾರ.
Why had the students been marching? How was it an unusual march? ವಿದ್ಯಾರ್ಥಿಗಳು ಏಕೆ ಮಾರ್ಚ್ ಪಾಸ್ಟ್ ಮಾಡುತ್ತಿದ್ದರು ಮತ್ತು ಹೌ ವಾಸ್ ಇಟ್ ಆನ್ ಅನ್ಯೂಸುವಲ್ ಮಾರ್ಚ್, ಅದು ಹೇಗೆ ಅಸಾಮಾನ್ಯವಾದಂಥ ವಿದ್ಯಾರ್ಥಿಗಳ ಮಾರ್ಚ್ ಪಾಸ್ಟ್ ಆಗಿತ್ತು. ಆನ್ಸರ್ ಏನಪ್ಪಾ ಅಂದ್ರೆ ಮೊದಲೇ ಕ್ವಶನ್ಗೆ ಪೇಜ್ ನಂಬರ್ 89 ಕೊಟ್ಟಿರುವಂತೆ ಪ್ರಶ್ನೆ ಕೊಟ್ಟಾರ. 89ರಾಗ ದ ಸ್ಟೂಡೆಂಟ್ಸ್ ಹ್ಯಾಡ್ ಬೀನ್ ಮಾರ್ಚಿಂಗ್ ಬಿಕಾಸ್ ಇಟ್ ವಾಸ್ ಎ ವಾರ್ನಿಂಗ್ ಆರ್ ನೋಟಿಸ್ ಸರ್ವ್ಡ್ ಆನ್ ದ ಕಲೆಕ್ಟರ್